ನೋಡಿ ಇದನ್ನೇ ಯಾವ್ದು ಕುಡ್ದಿರೋದು ಅಂತ ಹೇಳೋದು. ಮರದ ಮೇಲೆ ಕುಡ್ದಂಗೆ ಬಿಟ್ಟೈತೆ ನೋಡಿ ಇಲ್ಲಿ. ಈಗ ಹೊಸ್ದಾಗಿ ಕುಡ್ದಿರೋ ಗಂಜಿ ಎಲ್ಲ ಹಂಗೆ ಐತೆ. ಯಾವ್ದು ಕುಡ್ದಿರೋ ಎಳ್ನೀರುಗಳು ಮರದ ಮೇಲೆ ಎಷ್ಟು ನೀಟಾಗಿ ಕುಡ್ದೈತೆ ನೋಡಿ. ನಿಧಾನಕ್ಕೆ ಕುಕ್ಕಿದ್ರು ಹಂಗಾಗಲ್ಲ, ಹಂಗೆ ಕುಕ್ಕೈತೆ. ಕುಡ್ದು ಒಂದು ಮರಕ್ಕೆ 5 ಎಳ್ನೀರು ಅಂದರೆ ಹೆಚ್ಚು ಕಮ್ಮಿ ನೆನ್ನೆ ಒಂದು 60 ಎಳ್ನೀರು ವೇಸ್ಟ್ ಆಗೈತೆ. 60 ಎಳ್ನೀರು ವೇಸ್ಟ್ ಆಗೈತೆ. 60 ಎಳ್ನೀರಲ್ಲಿ ಇನ್ನು ಕೆಲವು ಕುಯ್ದಿಲ್ಲ, ಯಾಕೆಂದರೆ ಅವು ಆಲ್ರೆಡಿ ಬಲ್ತ್ಬಿಟ್ಟೈತೆ, ಬಂದಿಲ್ಲ ಅಂತ ಕೊಯ್ನಿಲ್ಲ. ನೆನ್ನೆ ಎಳ್ನೀರು ಕುಯ್ಸಿದ್ರಲ್ಲಿ ಸ್ವಲ್ಪ ಲಾಸೆ ಅಂದರೆ ಸಿಕ್ಕಿದ್ದು ಕಮ್ಮಿ, ಜಾಸ್ತಿ ಏನು ಸಿಕ್ಕಿಲ್ಲ ಎಳ್ನೀರು ಅಂತ ಅಂದ್ಕೊಂಡಂಗೆ ಏನು ಸಿಕ್ಕಿಲ್ಲ. ಒಂದು 2-2.5 ಸಾವಿರ ಸಿಗಬೇಕಿತ್ತು. ಬಟ್ ಅದೇ ಅವರು ಎಳ್ನೀರು ಬಂದಿಲ್ಲ, ಆಲ್ರೆಡಿ ಇದಾಗ್ಬಿಟ್ಟೈತೆ, ಬಲ್ತ್ಬಿಟ್ಟೈತೆ ಅಂದ್ಬಿಟ್ಟು ಇದು ಮಾಡಲಿಲ್ಲ. ನೋಡಿ ಅಡಿಕೆ ಕಾಯಿನೂ ಹೆಂಗೆ ಇದು ಮಾಡೈತೆ ನೋಡಿ. ಅಡಿಕೆ ಕಾಯಿಗಳನ್ನೂ ಬಿಟ್ಟಿಲ್ಲ, ಅದನ್ನು ತಿನ್ನೋದಕ್ಕೂ ಟ್ರೈ ಮಾಡೋದು. ಸೊ ಇವಾಗ ನೆನ್ನೆ ಬಂದಿದ್ದವ್ರನ್ನ ಕೇಳಿದ್ದಕ್ಕೆ ಸೊಲ್ಯೂಷನ್ ಏನಪ್ಪ ಇದಕ್ಕೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಬಿಸ್ಕೆಟ್ ಸಿಗುತ್ತಂತೆ ಒಂಥರ ಮೆಡಿಕಲಲ್ಲಿ. ಸೊ ಬಿಸ್ಕೆಟ್ ತಂದು ಮಡಗಿದ್ರೆ ಮರದ ಮೇಲ್ಗಡೆ ಹತ್ತಿ ಮಡಗಬೇಕು. ಎಲ್ಲ ಮರದಲ್ಲೂ ಮಿನಿಮಮ್ ಒಂದು 5-10 ಗಂಟೆನೂ ಕುಡ್ದೈತೆ. ನೆನ್ನೆ ಇನ್ನೊಂದು ಶಾಕ್ ಏನೈತೆ ಅಂದರೆ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟೈತೆ, ಗೊನೆ ಮೇಲೆ ಅಲ್ಲೇ ಐತೆ. ಕೆಡಗ್ದಾಗ ಒಂದು ಗೊನೆ ಕುಯ್ದ್ರೆ ಬಿಟ್ಟರೆ ಎಲ್ಲ ಬರೀ ಅದು ಕುಡ್ದಿರೋದೆ. ಹಾಗಾಗಿ ಬಿಸ್ಕೆಟ್ ತಂದಿಟ್ರೆ ಅವು ಬಿಸ್ಕೆಟ್ ತಿನ್ಕೊಂಡು ಸತ್ತೋಯ್ತವೆ ಅಲ್ಲೇ ಅಂತ ಹೇಳಿದ್ರು. ಮತ್ತು ಅವು ಏನಕ್ಕೆ ಜಾಸ್ತಿ ಮರ ಹತ್ತರದ ಮರಗಳಿದ್ರೆ ಜಂಪ್ ಮಾಡಿ ಕುಡಿತಾವಂತೆ. ಅದೇ ಬಿಸ್ಕೆಟ್ ಹಾಕೋದೊಂದು ಸೊಲ್ಯೂಷನ್ ಹೇಳಿದ್ರು. ನೆಕ್ಸ್ಟ್ ಟೈಮಿಂದ ಈ ಟೈಮು ಕೆಡಗಿಸ್ಬಿಟ್ಟಿದ್ದೀವಿ ಎಳ್ನೀರು. ನೆಕ್ಸ್ಟ್ ಟೈಮಿಂದ ಎಳ್ನೀರು ಬಿಸ್ಕೆಟ್ ಇಟ್ಬಿಟ್ರೆ ಸ್ವಲ್ಪ ಕಮ್ಮಿ ಆಯ್ತವೆ. ಇಲ್ಲಿ ಬಿದ್ದಿರೋ ಬುಂಡೆಗಳೆಲ್ಲ ಬರೀ ಇದೆ, ಅದ ಕುಡ್ದು ಹಾಕಿರೋದೆ. ತೆಂಗಿನಕಾಯಿ ಬುಂಡೆ ಏನೇನು ಕಾಣ್ತಿದೆ ಎಲ್ಲ ಚಿಕ್ಕದು ದೊಡ್ಡದು ಎಲ್ಲನೂ ಕುಯ್ದು ಹಾಕ್ಬಿಟ್ಟಿದೆ. ಎಳ್ನೀರು ಕೆಡಗ್ಸಾಯ್ತು. ಕಾಯಿ ಎತ್ತಾಕ್ಬಿಟ್ಟು ತೋಟ ಕ್ಲೀನ್ ಮಾಡಬೇಕು. ಕಾಯಿಗಳು ನೋಡಿ, ಕಾಯಿ ಬೇರೆ ರೈಟ್ ಇಲ್ಲ. ಕಾಯಿ ಕೆಡಗ್ಸಾಯ್ತು. ಇನ್ನೇ 2 ಕೆಲಸ ಮಾಡಿ ಒಳ್ಳೇದಾಯಿತು. ಸುಮ್ಮನೆ ತೆಂಗಿನ ಮರ ಹತ್ತೋರ್ಗೆ ಬೇರೆ 50 ರೂಪಾಯಿ ಕೊಡಬೇಕಿತ್ತು. ಈಗ ಎಳ್ನೀರವ್ರು ಬಂದಿದ್ದರಿಂದ ಹೆಂಗೋ 2 ಮೇಂಟೈನ್ ಆಗೋಯ್ತು. ಕಾಯಿ ಕೆಡಗ್ಸಿದ್ದು ಜೊತೆಲಿ ಎಲ್ಲ ಆಯಿತು. ನೋಡಿ ಇಷ್ಟು ಕಾಯಿ ಬಿದ್ದಿದೆ. ಒಳ್ಳೆ ತಳಗಾಯಿಗಳು ಮಾತ್ರ ಬಿದ್ದಿದೆ. ಒಳ್ಳೆ ಸೈಜ್ ಬಂದಿದೆ ಕಾಯಿ. ಅಂದರೆ ಯಾವಾಗಲೂ ನೀರು ಆಡ್ತಾ ಇರುತ್ತೆ, ಉಳಿಸಿ ಗೊಬ್ಬರ ಹಾಕ್ತಾ ಇರೋದ್ರಿಂದ, ಮನೆ ಗೊಬ್ಬರ ಹಾಕ್ತಾ ಇರೋದ್ರಿಂದ ಚೆನ್ನಾಗಿ ಕಾಯಿಗಳು ನೋಡಿ ಒಳ್ಳೆ ಸೈಜ್ ಬಂದಿದೆ. ಇದನ್ನು ಒಟ್ಲು ಹಾಕಿದ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಇವಾಗೆಲ್ಲ ತೆಂಗಿನ ಸಸಿಗಳು ಒಳ್ಳೆ ಡಿಮ್ಯಾಂಡ್ ಇದೆ ಮಾತ್ರ. ಇವಾಗ ಡಿಮ್ಯಾಂಡ್ ಇರೋದ್ರಿಂದ ಒಟ್ಲು ಹಾಕ್ಬಿಟ್ಟು ಮಾರಿದ್ರೆ ಒಳ್ಳೆ ದುಡ್ಡು. ಹಿಂಗೂ ಒಂದು 4-5 ಎಳ್ನೀರು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ನಮಗೆ ಕುಡಿಯೋಕ್ಕಾಗುತ್ತೆ, ಮನೆಗೆ ತಗೊಂಡೋಗ್ಬೇಕಷ್ಟೆ. ಆಮೇಲೆ ಇನ್ನೊಂದು ಗೂಡ್ಗೆ ಏನು ಮಾಡಿದ್ರು ಅಂದರೆ ನೆನ್ನೆ DDT ಪೌಡ್ರ್ ತಂದಿದ್ರು. ಮತ್ತು ಅದಕ್ಕೆ ಏನಕ್ಕೆ ಜಾಸ್ತಿ ಬರೋದು ಅಂದರೆ ಇಲ್ಲಿದೆ ನೋಡಿ, ತ್ಯಾಗದ ಮರಗಳು ತೆಂಗಿನ ಮರಗಳ ಹತ್ರ ಇರೋದ್ರಿಂದ ಕೆಂಜ್ಗೆ ಜಾಸ್ತಿ ಬರುತ್ತಂತೆ. ಹಂಗೂ ನೆನ್ನೆ ನೋಡಿ ಕಾಣ್ತಾ ಇದೆ ಅನಿಸುತ್ತೆ, ಹೈಟಲ್ಲಿ ಗೂಡುಗಳು ನೋಡಿ ಇದೆ ಗೂಡುಗಳು. ನೆನ್ನೆ ಹಂಗೂ ಒಂದು 3-4 ಮರಕ್ಕೆ ಹತ್ತಲೇ ಇಲ್ಲ, ಕೆಂದ್ಗದ ಗೂಡು ಜಾಸ್ತಿ ಇದೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋದರು. ಸುಮಾರು ಎಲ್ಲ ಎಷ್ಟು ಬೇಗನೆ ಎತ್ಬಿಟ್ರಪ್ಪ. ನಾನು ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡ್ರೆ ಎಷ್ಟು ಒಂದು 100-120 ಮರ ಇತ್ತು. 3 ಜನ ಬಂದಿದ್ದರು. ಏನೊಂದು 3-4 ಅವರಲ್ಲೇ 7 ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ತಿಂಡಿಗೆ ನಿಲ್ಲಿಸಿದ್ರೇನೋ. ಆಮೇಲೆ ಒಂದು 11-11:30 ಮುಗಿಸೇ ಬಿಟ್ರು. ಅಂದರೆ ಇನ್ನೊಂದೇನೆಂದರೆ ನಮಗೆ ನೆನ್ನೆ ಎಳ್ನೀರು ಸಿಕ್ಕಿದ್ದೇ ಕಮ್ಮಿ. ಮರದ ಹತ್ರಕ್ಕೆ ಹೋದರೆ ಬೇಜಾರಾಗುತ್ತೆ ಯಾವುದೋ ಕೊಡೋದು ಗುಡ್ಡಗಳು ನೋಡೋಕ್ಕೆ. ಬೀಳಿಸ್ಬಿಟ್ಟಿದ್ದಾರೆ, ಒಡೆದೇ ಹೋಗ್ಬಿಟ್ಟಿದೆ. ಇದೆಲ್ಲ ಮುಗಿಸ್ಬಿಟ್ರು ನೋಡಿ. ಲೈನಲ್ಲಿ ಫುಲ್ ತೆಗೆದ ಮರಗಳಿದೆ. ಸೊ ಇರೋದ್ರಿಂದನೇ ಕೆಂಜ್ಗ ಜಾಸ್ತಿ ಹತ್ತುತ್ತಾ ಇರೋದು ಅನಿಸುತ್ತೆ. ಏನೋ ಇರೋದ್ರಿಂದಕ್ಕೋ ಇಲ್ಲ ಶೀತಕ್ಕೋ ಏನೋ ಗೊತ್ತಿಲ್ಲ, ಒಂದು 2-3 ಮರಗಳು ಬೆಳೆದೇ ಇಲ್ಲ ಮತ್ತು ಹೆಂಗಿದೆ ಹಂಗೆ ಇದೆ. ಆ ಕಡೆ ಒಂದು 2-3 ಮರಗಳ ಫಲನೇ ಬಿಟ್ಟಿಲ್ಲ. ಇದೇನು ಶೀತಕ್ಕ ಇಲ್ಲ ಏನೂ ಗೊತ್ತಾಗ್ತಿಲ್ಲ.
ಇವಾಗ ಗುದ್ಮಟ್ಟೆ ಎಲ್ಲ ಎತ್ತಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಯಾರ್ಯಾರು ಗುದ್ಮಟ್ಟೆ ತಗೊಳ್ಳೋರಿದ್ರೆ ಸುತ್ತಮುತ್ತ ಕೇರ್ನಗರ ಒಳ್ಳೆ ಸೌದೆಗಾಗುತ್ತೆ. ಗುದ್ಮಟ್ಟೆ ತಗೊಳ್ಳೋರಿದ್ರೆ ಬಂದು ತಗೊಂಡೋಗಿ ಇದನ್ನೆಲ್ಲ ಮತ್ತೆ ನೀಟ್ ಮಾಡಿ ಉಳಿಸಿ. ಇವಾಗ ಗೊಬ್ಬರ ಕೇಳಿದ್ದೀವಿ, ಗೊಬ್ಬರ ಹಾಕಬೇಕು. ಕಾಯಿ ಇಲ್ಲೇ ಬಿಟ್ಬಿಟ್ಟು ಹೋಯ್ತು. ಕಾಯಿ ನೆನ್ನೆ ನೈಟು ಕರೆಕ್ಟಾಗಿ, ನೆನ್ನೆ ಸಂಜೆ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ, ಎತ್ತಾಕೋಕ್ಕಾಗಿಲ್ಲ ಇನ್ನೂ. ಇವಾಗ ನೋಡಿ ಬಿಟ್ಟೋಗಿರೋವೆಲ್ಲ ಮತ್ತೆ ಎತ್ಕೊಂಡು ಹೋಗ್ಬೇಕು. ಇವಾಗ ಮರದ ಎತ್ತೆಲ್ಲ ಒಂದು ರೌಂಡ್ ಹಾಕ್ತಾಯಿದ್ದೀನಿ. ಮರದ ಹತ್ರಕ್ಕೆ ಹೋದರೆ ಬೇಜಾರಾಗುತ್ತೆ. ಎಷ್ಟು ಸಲ ಹೇಳ್ತಾಯಿದ್ದೀನೋ ನನಗೆ ಗೊತ್ತಿಲ್ಲ. ಕಾಯಿ ಮಾತ್ರ ಖುಷಿ ಆಗೋದೇನು ಅಂದರೆ ಒಳ್ಳೆ ಸೈಜ್ ಐತೆ ಮಾತ್ರ. ಬಟ್ ಏನಂದರೆ ಕಾಯಿ ರೈಟೇ ಇಲ್ಲ. ಎಂಥ ಎಳ್ನೀರು ಹೋಗೈತೆ ನೋಡಿ, ಎಂತೆಂಥ ಎಳ್ನೀರು. 70 ರೂಪಾಯಿ 80 ರೂಪಾಯಿನ ಎಳ್ನೀರುಗಳು ಅಲ್ಲಿ ತಗೊಂಡೋಗಿ ಮಾರಿದ್ರೆ ಇಲ್ಲಲ್ಲ. ಏನು ಕಳ್ಳ ಇದು. ಆ ಕಡೆ ಏನು ತಳ್ಳಾದರೆ ಇರುತ್ತೆ, ಇಲ್ಲಾಂದರೆ ಹೋಗುತ್ತೆ. ಗುಂಡೆ ಆದರೆ ಒಲೆಗಾಗುತ್ತೆ ಅಷ್ಟೇ. ಎಲ್ಲ ನೀರು ಸೀದೋಗ್ಬಿಟ್ಟೈತೆ ಅಲ್ಲೇ ಬುಟ್ಟಿ. ಯಾವ ತೋಟದಲ್ಲಿ ನೋಡ್ಬೇಕು ಅಂದ್ಕೊಂಡಿದ್ದೆ ನಾನು. ಆ ತೋಟದಲ್ಲಿ ಅಷ್ಟರಲ್ಲಿ ಸಪೋಟ ಗಿಡನೂ ಐತೆ ನೋಡಿ. ಅಂದ್ಕೊಂಡೆ ಈ ತೋಟದಲ್ಲಿ ಬಿಟ್ಟವ್ರೆ ಕಾಯಿ ಅಂತ. ಹಂಗೆ ಬಿದ್ದೈತೆ ನೋಡಿ ಇಲ್ಲಿ ಕಾಯಿ, ಎಳ್ನೀರು ಎಲ್ಲ ಇಲ್ಲೇ ಬಿಟ್ಟವ್ರೆ. ಒಂದು 2-3 ಎಳ್ನೀರು ಕಾಯಿ ಎಲ್ಲ ಬಿಟ್ಬಿಟ್ಟವ್ರೆ, ಎತ್ತಾಕ್ಬೇಕು. ಎಳ್ನೀರು ಮಾರೋರಿಗೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಬಟ್ ಒಳ್ಳೆ ಪ್ರಾಫಿಟ್ ಇದೆ. ಪ್ರಾಫಿಟ್ ಇಲ್ದೇ, ಲಾಭ ಇಲ್ದೇ ಯಾರೂ ಏನೂ ಮಾಡೋದಿಲ್ಲ. ಹೆಂಗೆ ಲಾಭ ಅಂದರೆ, ಇವಾಗ 100 ಕತ್ತು ಸೋಡಿ ಅದೇ ಕೇಡು ಅಂತ ತೆಗಿತಾರೆ. ಅದಾದಮೇಲೆ ಸಣ್ಣ ಪುಟ್ಟ ಇರೋದೆಲ್ಲ ರೇಟ್ಗೆ ಹಾಕೊಳ್ಳೋದಿಲ್ಲ, ಸುಮ್ಮನೆ ಹಾಕೋತಾರೆ. ಕಮ್ಮಿ ರೇಟ್ಗೆ ಹಾಕೋತಾರೆ, 5 ರೂಪಾಯಿ 7 ರೂಪಾಯಿ ಹಂಗೆ. ಆಮೇಲೆ ಹಂಗೆ ಸ್ವಲ್ಪ ಎಕ್ಸ್ಟ್ರಾನೂ ಎಸ್ಕೋತಾರೆ, ಯಾರು ತಗೋತಾರಣ ಅಂದ್ಕೊಂಡು. ಏನೂ ಗೊತ್ತಾಗಿಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಲೆಕ್ಕದಲ್ಲೂ ಯಾಮರಿಸ್ತಾರೆ. ಹುಷಾರಾಗಿ ನೋಡ್ಕೊಂಡು ಇದು ಮಾಡ್ಕೋಬೇಕು, ಇಲ್ಲಾಂದರೆ ಕಷ್ಟ. ಸೊ ಹಿಂಗಾಗಿ ಆಲ್ಮೋಸ್ಟು 100 ಕತ್ತು ಇಲ್ಲ 5 ಸೋಡಿ ಕೇಡು ತೆಗೆದ್ರೆ 1000ಕ್ಕೆ 50 ಆಗುತ್ತೆ. 50ಕ್ಕೆ ಅವರು 50 ರೂಪಾಯಿನಲ್ಲಿ ಕೊಟ್ಟರೆ ಎಷ್ಟಾಯಿತು? 250 ಆಗುತ್ತೆ. ಇಲ್ಲ ಜಾಸ್ತಿ ಸಿಕ್ತು ಅಂದರೆ ಅದರಲ್ಲೂ ಒಳ್ಳೆ ಪ್ರಾಫಿಟ್ ಅವ್ರಿಗೆ. ಮತ್ತು ಸಣ್ಣವು ಹಾಕ್ಕೊಂಡಿರ್ತಾರಲ್ಲ, ಅದನ್ನು ಅದೇ ರೇಟ್ಗೆ ಕೊಡ್ತಾರೆ ಅವ್ರಿಗೆ. ಏನು ಕಡಿಮೆ ರೇಟ್ಗೇನು ಕೊಡೋದಿಲ್ಲ ಅವರು. ಹಂಗಾಗಿ ಅವ್ರಿಗೆ ಒಳ್ಳೆ ದುಡ್ಡು ಮಾತ್ರ. ಹೆಂಗೆ ಹೋದ್ರೂ ಲಾಭ ಸಿಗುತ್ತೆ. ಲಾಭ ಸಿಗೋದಿಲ್ಲ ಅಂತ ಏನಿಲ್ಲ. ಖರ್ಚು ಎಲ್ಲ ಕಳೆದು ಎಲ್ಲ ಮೇಂಟೈನ್ ಮಾಡ್ಕೊಂಡೇ ಹೋಗ್ತಾರೆ. ಕಾಯಿ ನೋಡಿ, ಮೊದಲು ಹೋಗಿ ಮೆಡಿಕಲಲ್ಲಿ ಬಿಸ್ಕೆಟ್ ತಂದು ಇಡಬೇಕು ಫಸ್ಟು. ಪಕ್ಕದ ಜಮೀನಲ್ಲಿ ನೋಡಿ ಟೊಮೊಟೊ ಬೆಳೆದವ್ರು, ಸಕ್ಕತ್ತಾಗೈತೆ ಟೊಮೊಟೊ ರೇಟ್ ಸಿಕ್ಕಿದ್ರೆ ಒಳ್ಳೆ ದುಡ್ಡು ಮಾತ್ರ ಟೊಮೊಟೊಗೆ. ತೋಟದ ಕತೆ ಇಷ್ಟು. ಎಳ್ನೀರೆಲ್ಲ ಮಾರಾಯಿತು, ಕಾಯಿ ಕೆಡಗ್ಸಾಯಿತು. ಇದಾಕ್ಬಿಟ್ಟು ತೋಟ ಕ್ಲೀನ್ ಮಾಡಬೇಕು. ಅದೇ ಅಂದ್ಕೊಂಡಂಗೆ ಅಂದ್ಕೊಂಡಂಗೆ ಮಾರೋಕ್ಕಾಗಲಿಲ್ಲ, ಅಷ್ಟು ಸಿಗಲಿಲ್ಲ ಎಳ್ನೀರು. ಅಂದರೆ ಬಂದವ್ರು ಏನು ಸೆಲೆಕ್ಷನ್ ಥರ ಕುಯ್ಕೊಂಡು ಹೋಗ್ಬಿಟ್ರದೇ ನಮಗೆ ಇದಾಗಿದ್ದು ಲಾಸು. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಬೇಗ ಕೆಡಗಿಸ್ಬೇಕು. ಮತ್ತು ಅದುಗಳಿಗೆ ಹೆಂಗೆ ಕಂಟ್ರೋಲ್ ಮಾಡೋದು, ಒಂದು ಮೆಡಿಸಿನ್ ಹೇಳಿದ್ರು ಬಿಸ್ಕೆಟ್ ಹಾಕಬೇಕು ಅಂತ, ಅದೊಂದು ನೋಡಬೇಕು. ಮತ್ತು ಈ ಕೆಂಜ್ಗಗಳಿಗೆ ಏನೂ ಮಾಡೋಕ್ಕಾಗಲ್ಲ, ತ್ಯಾಗದ ಮರ ಇರೋದ್ರಿಂದ ಹಂಗೇನೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ನೋಡಿ ಇಲ್ಲಿ ಕೇರಳದವ್ರು ಬಂದು ಮಾಡಿರೋ ತೋಟ, ಒಂದು 10 ಎಕರೆ ತೋಟ ಮಾಡ್ಕೊಂಡವ್ರೆ. ಶುಂಠಿ ಬೆಳೆದಿದ್ರು, ಶುಂಠಿ ಅಂತೀನಿ, ಬಾಳೆ ಹಾಕಿದ್ರು ಹೋದ ವರ್ಷ. ಈಗೆಲ್ಲನೂ ಕಿತ್ತಾಕ್ಬಿಟ್ಟು ಶುಂಠಿ ಹಾಕವ್ರೆ. ಅಂದರೆ ಅರ್ಧಕ್ಕೆ ಸ್ವಲ್ಪಕ್ಕೆ ಬಾಳೆ ಹಾಕವ್ರೆ, ಇನ್ನು ಸ್ವಲ್ಪಕ್ಕೆ ಶುಂಠಿ ಹಾಕವ್ರೆ.
ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೇಳೋದು, ಎಷ್ಟು ಎಕರೆ ಮಾಡ್ಕೊಂಡವ್ರೆ, ಏನು ಬೆಳೆದ್ರು, ಎಷ್ಟಾಯಿತು ದುಡ್ಡು ಹೋದ ವರ್ಷ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.